ನಮ್ಮ ಹುಡುಗ ಒಳಗಿದ್ದಾಗ ನಾನು ಅಡ್ರೆಸ್ ಚೇಂಜ್ ಮಾಡೋಂಗಿಲ್ಲ ಅದು ಇದು ಅಂತ ಬಿಲ್ಡಪ್ ಕೊಟ್ಟವನು. ಅಟ್ಲೀಸ್ಟ್ ನಾನು ಹೊರಡೋವಾಗ ನನ್ನ ಬಿಡಕ್ಕೆ ಬಂದಿಲ್ವಲ್ಲ ಅಂತ ತುಂಬ ನೋವಾಗ್ತಿದೆ. ಭೂಮಿಗೆ ಬರೋವಾಗಲೂ ಒಬ್ಬರೇ, ಇಲ್ಲಿಂದ ಹೋಗೋವಾಗಲೂ ಒಬ್ಬರೇ. ನಮ್ಮ ಪಾಡ್ ನಾವೇ ನೋಡ್ಕೋಬೇಕು ಅಂತ ತಿಳಿದವ್ರು ಹೇಳಿದ್ದಾರೆ. ಆ ಮಾತು ಸುಳ್ಳಲ್ಲ ಬಚ್ರಂಗಿ. ಬಚಾರಿ, ನಿನಗೆ ಹೂವು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ದೇವ್ರ ಮನೆಯಿಂದ ಯಾರಿಗೂ ಗೊತ್ತಾಗ್ದಾಗೆ ತರೋದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಇನ್ಫ್ಯಾಕ್ಟ್ ನಮ್ ಭಯ ಕೂಡ ಆಗೋಗಿತ್ತು ನೀನ್ ಎಲ್ಲಿ ಹೊರಟೋಗಿರ್ತೀಯ ಅಂತ. ಬಟ್ ಐ ಆಮ್ ಸೋ ಹ್ಯಾಪಿ ಯು ಸ್ಟಿಲ್ ಹಿಯರ್. ನೀನು ಒಂದೇ ದಿನಕ್ಕೆ ಇಷ್ಟೆಲ್ಲ ಪ್ರೀತಿನ ಧಾರಾಕಾರವಾಗಿ ಸುರಿದ್ರೆ ನನ್ನ ಕತೆ ಏನಾಗಬೇಡ ಹೇಳು. ನಾನು ನಿನ್ನ ಪ್ರೀತಿಲಿ ಹುಚ್ಚಿ ಥರ ನೆಂದು ನೆಗಡಿಯಾಗಿ ಜ್ವರ ಬಂದು ಕೊರೋನಾಗಿ ಕನ್ವರ್ಟ್ ಆಗಿಬಿಟ್ರೆ ಆಮೇಲೆ ತುಂಬ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಮುಂದೊಂದು ದಿನ ಈ ಹಾಳಾದ ಕೊರೋನಾಗೆ ಮೆಡಿಸಿನ್ ಸಿಗ್ಬೋದು, ಆದರೆ ಲವ್ವಿಗೆ ಸಿಗಲ್ಲ. ವಾಸಿಯಾಗಿರೋ ಎಕ್ಸಾಂಪಲ್ಗಳೇ ಇಲ್ಲ. ಅದಕ್ಕೆ ನನಗೂ ಭಯ ಆಗುತ್ತೆ. ನಾವಿಬ್ರು ನಮ್ಮ ಹೊಸ ಜೀವನ ಶುರು ಮಾಡೋದಕ್ಕೆ ಹೊರಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ರು ಕನ್ಸುಗಳನ್ನ ಕೂಡ ಕಟ್ಕೊಂಡಿದ್ದೀವಿ. ನಾವು ಮದುವೆ ಆದ್ಮೇಲೆ ಕನ್ಸುಗಳನ್ನ ಶೇರ್ ಮಾಡಿಕೊಂಡು ನನಸು ಮಾಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು ನೀನು ಹೀಗೆ ಕೆಟ್ಟದಾಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಇನ್ನೊಂದ್ಸಲ ಸಾಯ್ತೀನಿ ಗೀತೀನಿ ಅಂದ್ರೆ ತೆಗೆದು ಹಿಡ್ಕೊಡ್ತೀನಿ ನೋಡು. ಹೌದಾ? ನನಗೆ ಹೊಡಿತ್ಯಾ? ಅದು ಕೆನ್ನೆಗೆ. ಇಲ್ಲಿ ಹೊಡಿ ನೋಡೋಣ, ನಾನು ನೋಡೇ ಬಿಡ್ತೀನಿ. ಏನ್ ಮಾಡ್ದೆ ನೀನು? ಯಾಕೆ ಗೊತ್ತಾಗ್ಲಿಲ್ವಾ? ಇನ್ನೊಂದ್ಸಲ ತೋರಿಸ್ಬೇಕಾ? ಹಲೋ ಹಲೋ ಹಲೋ, ತಪ್ಪಾಡಿದ್ದು ಬಾಯ್. ಕೆನ್ನೆಗೆ ಯಾಕೆ ಶಿಕ್ಷೆ ಕೊಟ್ಟೆ? ಶಿಕ್ಷೆ ಸ್ವೀಕರಿಸಬೇಕಾಗಿರೋದು ಬಾಯ್ ಆಗಿತ್ತು ಅಲ್ವಾ? ಹೌದಲ್ವಾ? ಅಯ್ಯೋ, ಇಲ್ಲೇ ಇದ್ರೆ ಅನಾಹುತ ಆಗೋದಂತೂ ಗ್ಯಾರಂಟಿ. ಎಸ್ಕೇಪ್. ನನಗೂ ಆ ಮಿಸ್ಟರ್ ಎಕ್ಸ್ ಅನ್ನೋನೆದ್ರು ಕಾಲ್ ಮಾಡಿದ್ದು. ನಾನು ಅವನು ಹೇಳಿದ ಜಾಗಕ್ಕೆ ಹೋಗಿದ್ದೆ. ಅವತ್ತೇನೆ ನನ್ನ ಮೇಲೆ ಆಕ್ಸಿಡೆಂಟ್ ಅಟೆಂಪ್ಟ್ ಆಗಿ ಒಂದು ಸತ್ಯ ಗೊತ್ತಾಗಿದ್ದು. ಅಗ್ರಜ ನಮ್ಮ ಸ್ವಂತ ಅಪ್ಪ ಅಮ್ಮನ ಮಗನೇ ಅಲ್ಲ ಅಂತ. ಈ ವಿಷಯ ನನಗೆ ಗೊತ್ತಾದ್ಮೇಲೆ ನನಗೇನು ಮಾಡಬೇಕು ಅಂತಾನೆ ತಲೆ ಹೊಡಲಿಲ್ಲ. ಆ್ಯಂಡ್ ಅಗ್ರಜನ್ಗೆ ಇದೆಲ್ಲ ಹೇಳಬೇಕು ಅಂತ ಹೋಗ್ತಿದ್ದೆ. ಯಾರೊಬ್ರು ಬಂದು ಕಾರಲ್ಲಿ ಹಿಟ್ ಆ್ಯಂಡ್ ರನ್ ಮಾಡಿದ್ರು. ಇವಾಗ ನಿನಗೂ ಸೇಮ್ ಅಟೆಂಪ್ಟ್ ಆಗಿದೆ. ಇವ್ರು ನಮ್ಮನ್ನ ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ಇಲ್ಲ ಅಂದರೆ ಒಬ್ಬ ಮನುಷ್ಯನ ಯಾರು ಅಷ್ಟು ಈಸಿಯಾಗಿ ಸಾಯಿಸೋಕ್ಕಾಗಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಇದರಿಂದ ಇರೋದು ಬೇರೆ ಯಾರೂ ಅಲ್ಲ, ಆ ಸುಹಾಸಿನಿನೇ. ನಿನಗೂ ಸುವಾಸಿನಿ ವಿಷಯ ಗೊತ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ ವಿಕ್ಕಿ. ಧ್ರುವ, ಈ ವಿಷಯನ ನಾನು ಹಿಂಗೆ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಮೆನಿ ಅಬ್ಸ್ಟಕಲ್ಸ್, ಏನಾದರೂ ಒಂದು ಅಡ್ಡ ಬರ್ತಾನೆ ಇತ್ತು. ಸರಿ, ಅಗ್ರಜಂಗೆ ಹೇಳೋಣ ಅಂತ ಅಂದ್ಕೊಂಡೆ. ಅಂಥ ಕೆಲಸ ಮಾಡಬೇಡ ವಿಕ್ಕಿ. ಅಣ್ಣ ಏನು ಬೇಕಾದರೂ ಸಹಿಸ್ಕೋತಾನೆ, ಆದರೆ ಸುವಾಸಿನಿ ವಿರುದ್ಧ ಒಂದು ಮಾತಾಡಿದ್ರು ಅವ್ನು ಸಹಿಸ್ಕೊಳ್ಳಲ್ಲ. ಅಣ್ಣಂಗೆ ಅದೇನು ಮೋಡಿ ಮಾಡಿದಾಳೋ, ನಾನು ಆ ಸುವಾಸಿನಿ ವಿರುದ್ಧ ಮಾತಾಡಕ್ಕೆ ಹೋಗಿನೇ ಅಣ್ಣ ನನ್ನ ಮನೆಯಿಂದ ಆಚೆ ಹಾಕಿದ್ದು. ಅಣ್ಣ ಸುವಾಸಿನಿ ಬಗ್ಗೆ ಮಾತಾಡಿದ್ರೆ ಹೀಗೆ ರಿಯಾಕ್ಟ್ ಮಾಡ್ತಾನೆ. ಅವಳ ಬಗ್ಗೆ ಯಾರೇ ಮಾತಾಡಿದ್ರು ಅವ್ನಿಗೆ ಆಗಲ್ಲ. ಅದಕ್ಕೆ ನಿಜ ಹೇಳೋದು ಬೇಡ, ಟೈಮ್ ಬರುತ್ತೆ, ಅಲ್ಲಿವ್ರಿಗೆ ಕಾಯೋಣ. ಇದೊಂದು ವಿಷಯಕ್ಕೇನೆ ನಾನು ಈ ಮ್ಯಾಟ್ರನ್ನ ಅಗ್ರಜಂಗೆ ಹೇಳಿದೆ ಸುಮ್ಮನೆ ಇರೋದು. ಹೇಗಾಗಿದೆ ನೋಡು ನಮ್ಮ ಗೋಳು. ಎಲ್ಲ ಗೊತ್ತಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿರ್ಬೇಕು.
ನಮ್ಮನೇನ ನಾವೇ ಕಾಪಾಡ್ಕೊಳಕ್ಕಾಗ್ತಾಯಿಲ್ಲ. ವಿಕ್ಕಿ, ನಮಗೂ ಟೈಮ್ ಬರುತ್ತಲ್ವಾ, ಅಲ್ಲಿವರೆಗೂ ಕಾಯೋಣ. ಅವಳ ಆಟ ಅವಳು ಆಡಲಿ, ನಮ್ಮ ಆಟ ನಾವು ಆಡೋಣ. ಆರ್ತಿ, ಆರ್ತಿ, ಏನಿದು? ಏನ್ ಯೋಚನೆ ಮಾಡ್ತಿದ್ಯಾ ಆರ್ತಿ? ಅಲ್ಲ, ಶರ್ಟ್ ಸುಟ್ಟೋಗಿದೆ, ಆದ್ರೂ ನಿನ್ ಗಮನ ಇಲ್ಲಿಲ್ವಲ್ಲ? ಈಗ ನನ್ಗೊಂದೇ ಯೋಚನೆ ಆಗ್ಬಿಟ್ಟಿದೆ. ಅವತ್ತು ನಿಮಗೆ ಅಮ್ಮ ಬಗ್ಗೆ ಕನ್ಸು ಬಿದ್ದಿತ್ತು, ಫೋನಲ್ಲಿ ಶಾಸ್ತ್ರಿಗಳು ಹೇಳಿದ್ದು, ಪದೇ ಪದೇ ಅದೇ ಯೋಚನೆ ಆಗ್ತಿದೆ ಅತ್ತೆ ನನಗೆ. ಈಗಲೂ ಅದನ್ನೇ ಯೋಚನೆ ಮಾಡ್ತಿದ್ದೆ. ಇದನ್ನೇ ತಾನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು. ಹೀಗಾಗುತ್ತೆ ಅಂತ ಗೊತ್ತಿದ್ದೆ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದ ಆರ್ತಿ. ಅತ್ತೆ, ಹೌದು ಆರ್ತಿ, ಈ ರೂಮಲ್ಲಿ ಈ ರೀತಿ ಹೊಗೆ ತುಂಬಿರೋದು ನೋಡಿದ್ರೆ ನನಗೆ ಆ ದುರ್ಘಟನೆ ನೆನಪಾಗುತ್ತೆ. ಯಾವ ದುರ್ಘಟನೆ ಅತ್ತೆ? ಅದೇ ಈ ಮನೆಯಲ್ಲಿ 20 ವರ್ಷದ ಹಿಂದೆ ಆಯ್ತಲ್ಲ ಆ ಘಟನೆ. ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಗೆ ಆ ಘಟನೆ ಬಗ್ಗೆ ಗೊತ್ತಾ? ಆರ್ತಿ, ನನ್ಗೇನು ಗೊತ್ತಿಲ್ಲ. ಅದೇನು ಅಂತ ನನಗೆ ಗೊತ್ತಾಗ್ಲೇಬೇಕು. ನಾನು ಈ ಮನೆಯವಳೆ ಅಲ್ವಾ, ನಾನು ಅದನ್ನು ತಿಳ್ಕೊಳ್ಳೇಬೇಕು. ಈ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಅಪಶಕನಗಳು ನಡೀತಾನೆ ಇದೆ. ನೀವೇನಾಯ್ತು ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೋ ಅದನ್ನಾದ್ರೂ ತಡಿಬೋದಲ್ವಾ ಅತ್ತೆ? ಅದೊಂದು ದುರಂತ ಆರ್ತಿ. ಈ ಮನೇಲಿ ಒಂದು ಸಾವಾಯ್ತು. ಆ ಸುವಾಸಿನಿ ಅವಳು ಆಡೋ ಆಟನ ಒಳ್ಳೆ ಆಟ ಅಂತ ಅಂದ್ಕೊಂಡಿದ್ದಾಳೆ. ಪಾಪ ಅವಳಿಗೆ ಗೊತ್ತಿಲ್ಲ ಒಳ್ಳೆ ಆಟ ಅಂತ ಯಾವುದೂ ಇಲ್ಲ, ಒಳ್ಳೆ ಆಟಗಾರರು ಇರ್ತಾರೆ ಅಂತ. ನೀನು ಹೇಳೋದು ನಿಜಾನೇ ಧ್ರುವ. ನಾವು ಜಾಸ್ತಿ ದಿನ ಸುಮ್ಮನೆ ಇರೋಕ್ಕಾಗಲ್ಲ. ಈ ವಿಷಯನ ಅಗ್ರಜಂಗೆ ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ನಿನ್ನನ್ನು ಹೊರಗಡೆ ಹಾಕಿದಾಗೆ ನನ್ನನ್ನು ಹಾಕ್ಬಿಡ್ತಾನೆ ಅನ್ನೋ ಭಯ. ನಾನು ಹೊರಗಡೆ ಬಂದರೆ ಇನ್ನು ಆ ಸುಹಾಸಿನಿ ಅಗ್ರಜಂಗೆ ಏನು ಮಾಡ್ತಾಳೆ ಅನ್ನೋದು ಇನ್ನೊಂದು ದೊಡ್ಡ ಭಯ. ಈ ಕೆಲಸ ನೀನೊಬ್ಬನಿಂದನೇ ಆಗಲ್ಲ. ಅಲ್ಲಿಗೆ ಹೇಳೋದು ಟ್ಯಾಲಿ ಆಗ್ತಾ ಇದೆ. ಆ ಸುವಾಸಿನಿ ಅಣ್ಣಂಗೆ ಪ್ರತಿ ತಿಂಗಳು ಸುಳ್ಳು ಲೆಕ್ಕ ತೋರಿಸಿ ಅಕೌಂಟಿಂದ ದುಡ್ಡು ಕದೀತಾ ಇದ್ದಾಳೆ. ಅವಳ ರೂಮಲ್ಲಿ ತುಂಬ ದುಡ್ಡಿರೋದನ್ನ ನೋಡಿ ನಾನು ಅದನ್ನು ಕದ್ದು ಎತ್ಕೊಂಡೆ. ಇದೇ ಕಾರಣಕ್ಕೆ ನನ್ನ ಸಾಯ್ಸಕ್ಕೆ ನೋಡಿದ್ದಾಳೆ. ಮನೆಯಲ್ಲೇ ಇದ್ಕೊಂಡು ನಮ್ಮ ಮೇಲೆ ಇಂಥ ದೊಡ್ಡ ದ್ರೋಹ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲ್ಲ ಧ್ರುವ. ಎತ್ತು ತಾಯಿನೇ ನಮ್ಮ ಮೇಲೆ ಮರ್ಡರ್ ಅಟೆಂಪ್ಟ್. ಇದೆಲ್ಲ ನೋಡೋ ನಂಗೆ ತುಂಬ ಆಶ್ಚರ್ಯ ಆಗ್ತಾಯಿದೆ. ಖಂಡಿತ ನನಗೇನು ಅನಿಸ್ತಿಲ್ಲ ವಿಕ್ಕಿ. ಇಷ್ಟು ವರ್ಷ ತಾಯಿ ಅಂತ ನಂಬ್ಕೊಂಡು ಬಾಯಿ ತುಂಬ ಅಮ್ಮ ಅಂತ ಕರೆದಿದ್ದ ಹೆಂಗಸು ಆ ಸುವಾಸಿನಿ. ಆದರೆ ಅವ್ರು ನಮ್ಮಮ್ಮ ಅಲ್ಲವೇ ಅಲ್ಲ. ನಮ್ಮಮ್ಮ ಇನ್ಯಾರೋ ಇದ್ದಾರೆ ವಿಕ್ಕಿ. ಧ್ರುವ, ಏನು ಹೇಳ್ತಿದ್ಯಾ? ಹೌದು ವಿಕ್ಕಿ, ಇದು ನೀನು ತಿಳ್ಕೊಬೇಕಾಗಿರೋ ಸತ್ಯನೇ, ನಂಬೇಕಾಗಿರೋ ವಿಷಯನೇ. ನಾನು ಇಷ್ಟು ದಿನ ಅನ್ಕೊಂಡಿದ್ದು ಸುಹಾಸಿನಿ ಅಗ್ರಜಂಗೆ ಮಾತ್ರ ತಾಯಿ ಅಲ್ಲ ಅಂತ. ನೀನು ಹೇಳ್ತಿರೋದು ನೋಡಿದ್ರೆ ಅವಳು ನಮ್ಗೆ ಯಾರಿಗೂ ಹೆತ್ತು ತಾಯಿ ಅಲ್ವಾ? ಅಲ್ಲ ವಿಕ್ಕಿ, ಸಾವಾ ಯಾರ್ದತ್ತೆ? ನೀನ್ ಎಷ್ಟೇ ಕೇಳಿದ್ರು ಆ ಒಂದು ವಿಷಯ ಮಾತ್ರ ನನ್ನ ಕೈಲಿ ಹೇಳಕ್ಕಾಗಲ್ಲ. ಆ ಘಟನೆ ನೆನ್ಸ್ಕೊಂಡ್ರೆ ನನ್ನ ಜೀವ ಹಿಂಡುತ್ತೆ. ನೀ ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಂತ ನಂಬಿಕೆ ಇಟ್ಟು ನಿನ್ನ ಹತ್ರ ನಾನು ಈ ವಿಷಯ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ನಿನ್ನ ಮಧ್ಯನೇ ಇರಬೇಕು. ಅರ್ಥ ಆಯ್ತಲ್ವಾ?
ನಾನು ಅನ್ಕೊಂಡಿದ್ದು ಸುಳ್ಳಲ್ಲ, ಎಲ್ಲ ನಿಜಾನೇ. ಅವತ್ತು ಫೋನಲ್ಲಿ ಶಾಸ್ತ್ರಿಗಳು ಹೇಳಿದ್ದಕ್ಕೂ ಇವಾಗ ಅತ್ತೆ ಹೇಳ್ತಿರೋದಕ್ಕೂ ಒಂದಕ್ಕೊಂದು ತುಂಬಾನೇ ಹೋಲಿಕೆ ಇದೆ. ಅಮ್ಮ ಏನಾದರೂ ಮದುವೆ ಆಗಿ ಈ ಮನೆಗೆ ಬಂದರೆ ಈ ಮನೇಲಿ ಮತ್ತೊಂದು ಸಾವಾಗುತ್ತಾ? ಅದಕ್ಕೆ ನಮ್ಮ ಅಮ್ಮನೇ ಕಾರಣ ಆಗ್ಬಿಡ್ತಾಳ? ಮತ್ತೆ ಆ ಸಾವು ವಿಕ್ಕಿದ? ಓ ಯಾಕಯ್ಯ ನನಗೆ 3 ಹೊತ್ತು ಕಾಟ ಕೊಡ್ತೀಯಾ? ವಾಟ್? ಮತ್ತಿನ್ನೇನು, ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ನ ಜೊತೆನೇ ಇದ್ದೆ ತಾನೇ? ಹೌದಾ? ಮತ್ತೆ ನನ್ನಣ್ಣ ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ತಂಗಿರ ಜೊತೆ ಇರೋದಕ್ಕೆ ಬಿಡು. ನನಗೂ ಮನೆ ಮಠ ನಮ್ಮೋರು ತಮ್ಮೋರು ಅಂತೆಲ್ಲ ಇದ್ದಾರೆ. ಯಾವಾಗಲೂ ನಿನ್ನ ಜೊತೆ ಲಲ್ಲ ಅಂದ್ಕೊಂಡು ಓಡಾಡ್ಕೊಂಡು ಇರೋದಕ್ಕಾಗಲ್ಲ. ಇನ್ನು ಎಷ್ಟು ದಿನ ಅಂತ ಈ ಮನೇಲಿ ಇರ್ತೀನಿ ಹೇಳು? ಅಲ್ಲಿವರೆಗಾದ್ರೂ ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡು, ಪುಣ್ಯ ಬರುತ್ತೆ ನಿಂಗೆ. ಬಾ, ಬೇರೆಯವ್ರಿಗೆ ಮಾತಾಡೋಕೆ ಅವಕಾಶನೇ ಕೊಡದೆ ಒಂದೇ ಸಮ ಒಂದೇ ಉಸಿರಲ್ಲಿ ಮಾತಾಡ್ತೀರಾ? ಅಕ್ಕಪಕ್ಕ ಇರೋರು ಏನು ಅನ್ಕೊಂತಾರೋ ಟೆನ್ಷನ್ ಕೂಡ ಇಲ್ವಾ ನಿನಗೆ? ಟೆನ್ಷನ್ ಕ್ಯೂ ಲೇನೇಕ, ಟೆನ್ಷನ್ ತೋ ದೇನೇಕ. ಮೆಂಟ್ಲು ಅನ್ಕೋತಾರಷ್ಟೇ. ನಾನಲ್ಲಯ್ಯ ಮೆಂಟ್ಲು, ನನ್ನ ಮೆಂಟ್ಲು ಅನ್ನೋರು ಮೆಂಟ್ಲು. ನನ್ನ ಮೆಂಟ್ಲು ಅನ್ಕೊಂಡ್ರೆ ನೀನು ಮೆಂಟ್ಲು. ವಾಟ್ ನಾನ್ ಸೆನ್ಸ್. ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಫೋನ್ ಮಾಡಲಿಲ್ಲ, ಮಂಜು ಅಪ್ಪನ ಹತ್ರ ಮಾತಾಡ್ಬೇಕು. ಫೋನ್ ಕೊಡು. ನನ್ನ ನಂಬರ್ಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿಲ್ಲ ಅಂತೀಯಲ್ಲ, ಇದಕ್ಕೆ ಮೆಂಟ್ಲು ಅಂತಾರೆ. ನಾನು ಅವ್ರ ನಂಬರ್ಗೆ ಕಾಲ್ ಮಾಡ್ತಿದ್ದೆ, ಬಟ್ ಯಾಕೋ ನಾಟ್ ರೀಚಬಲ್ ಇತ್ತು. ಅದಕ್ಕೆ ನಿನ್ನ ನಂಬರಿಗೆ ಫೋನ್ ಮಾಡಿದೆ. ಫೋನ್ ಕೊಡು. ಯಾಕೋ ನಾಟ್ ರೀಚಬಲ್ ಬಂತು ಅಂದ್ರೆ ಅದಕ್ಕೆ ತಲೆನೋವಾಗಿರ್ಬೇಕು. ಅದಕ್ಕೆ ಯಾರಿಗೂ ಸಿಗದೆ ಬಚ್ಚಿಟ್ಕೊಂಡಿದ್ದೆ ಅಂತ ಅನ್ಸುತ್ತೆ. ಲೂಸು. ಫೋನ್ಗೆ ತಲೆಯಲ್ಲಿದೆ, ತಲೆ ಸರಿ ಇಲ್ದಿರೋರೆ ಫೋನ್ಗೆ ತಲೆ ಇದೆ ಅಂತ ಹೇಳೋದು. ಮತ್ತೆ ಅವ್ರ ಫೋನ್ ಯಾಕೋ ನಾಟ್ ರೀಚಬಲ್ ಬಂತು ಅಂದ್ರೆ ಏನರ್ಥ? ಇಲ್ಲಿ ನೆಟ್ವರ್ಕ್ ಇಲ್ದೇ ಇರೋದಕ್ಕೆ ತಾನೆ ನಾಟ್ ರೀಚಬಲ್ ಅಂತ ಬರೋದು. ಸರಿ ಹೇಳು, ಏನ್ ವಿಷಯ? ಏನಿಲ್ಲ, ವೆಡ್ಡಿಂಗ್ ಕಾರ್ಡ್ಸ್ನ ಪ್ರಿಂಟ್ ಮಾಡೋದಕ್ಕೆ ನಾನು ಮಂಜು ಅಪ್ಪ ಒಂದೇ ಕಡೆ ಆರ್ಡರ್ ಕೊಟ್ಟಿದ್ದೀವಿ. ಪರವಾಗಿಲ್ವೇ? ಆಗ್ಲಿ ಮಾವ ಅಳಿಯ ಸಿಂಕ್ ಆಗ್ಬಿಟ್ಟಿದ್ದೀರಾ? ನಾವು ಯಾವತ್ತೂ ಸಿಂಕ್ ಆಗಿದ್ವಿ, ಆದ್ರೆ ಮಾವನ ಮಗಳೇ ಇನ್ನೂ ಕರೆಕ್ಟಾಗಿ ಸಿಂಕೇ ಆಗ್ತಿಲ್ಲ. ವೆಡ್ಡಿಂಗ್ ಕಾರ್ಡ್ಸ್ ರೆಡಿ ಇದೆ ಅಂತ ಹೇಳಿದ್ರು, ಅದನ್ನ ಮಂಜಪ್ಪನಿಗೆ ಹೇಳ್ಬಿಡು. ಹಲೋ ಅಮೂಲ್ಯ, ನಾನು ಹೇಳೋದು ಕೇಳಿಸ್ತಿದೆ ತಾನೆ? ಹಲೋ ಅಮೂಲ್ಯ, ಕೇಳಿಸ್ಕೊತಿದ್ಯಾ? ವೇದಾಂತ್, ನಾವು ಇಷ್ಟು ದಿನ ಮಕ್ಳ ತರ ಕಿತ್ತಾಡ್ತಿದ್ವಿ, ಇವಾಗ ಮದ್ವೆ ಆಗೋದಕ್ಕೆ ಹೊರಟಿದ್ದೀವಿ. ಇದೆಲ್ಲ ನಿಜನ ಅಂತ ನನಗೆ ಆಶ್ಚರ್ಯ ಆಗ್ತದೆ ವೇದಾಂತ್. ದಿನ ಎಲ್ಲ ಇಷ್ಟು ಬೇಗ ಬೇಗ ಹೊಡುತ್ತಲ್ಲ. ಇದು ನಿಜನ ಅಥವಾ ಸುಳ್ಳ ಅಂತ ನಾನು ಕನ್ಫರ್ಮ್ ಮಾಡಲ್ಲ. ಹೇಗೆ ಕನ್ಫರ್ಮ್ ಮಾಡ್ತೀಯಾ? ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಮುತ್ಕೊಟ್ಟೆ ನೀನು? ದಿನ ದಿನ ಪೋಲಿ ಆಗ್ತಿದ್ಯಾ, ಇದು ಒಳ್ಳೇದಲ್ಲ. ಸುಮ್ಮನೆ ಓವರ್ ಬಿಲ್ಡಪ್ ಕೊಡ್ಬೇಡ. ನಿನಗೆ ಇಷ್ಟ ಆಯ್ತು ಅಂತ ನನಗೂ ಗೊತ್ತು. ಎಲ್ಲಿ ಬಿಡ್ತೀಯ ನಿನ್ನ ಬುದ್ಧಿನ? ಹಳೆ ಮುದ್ಕಿ, ಏನೇ ಯಾವಾಗ್ಲೂ ಕಾಲ್ ಸೆಂಟರ್ ಎಂಪ್ಲಾಯ್ ತರ ಫೋನಲ್ಲೇ ಇರ್ತೀಯಾ? ಇವಾಗಲೇ ಎಲ್ಲ ಮಾತಾಡಿ ಮುಗಿಸ್ಬಿಟ್ರೆ ಆಮೇಲೆ ಮದ್ವೆ ಆದ್ಮೇಲೆ ಮಾತಾಡೋದಕ್ಕೆ ಏನೂ ಇರಲ್ಲ. ದಾಂಪತ್ಯ ಜೀವನ ತುಂಬಾ ಬೋರ್ ಆಗ್ಬಿಡುತ್ತೆ ಅಷ್ಟೇ. ಏಯ್ ಬಾಯ್ ಮುಚ್ಚೆ, ಇವಳ 4 ಮಕ್ಳು ಎತ್ತೋರ್ ತರ ಮಾತಾಡ್ತಾಳೆ. ಬಾರೆ. ಬರೀ ಯಾಕೋ ಊಟ ಜಾಸ್ತಿ ಆಗ್ಬಿಡ್ತು ಕಣೆ. ಸರಿ ಸರಿ, ಸೌತೆಕಾಯಿ ತಿನ್ನಿ, ಜೀರ್ಣ ಆಗುತ್ತೆ. ಅಪ್ಪ, ಇನ್ವಿಟೇಷನ್ ಕಾರ್ಡ್ ರೆಡಿ ಆಗಿದೆಯಂತೆ, ನಾಳೆನೇ ಕಲೆಕ್ಟ್ ಮಾಡ್ಕೋಬೇಕು ಅಂತ ಪ್ರಿಂಟಿಂಗ್ ಪ್ರೆಸ್ನವನು ವೇದಾಂತಕ್ಕೆ ಫೋನ್ ಮಾಡಿ ಹೇಳದಂತೆ. ಸರಿ, ಹಾಗಾದ್ರೆ ನೀನು ನಾಳೆ ಬಂದ್ಬಿಡು, ಒಟ್ಟಿಗೆ ಹೋಗ್ಬಿಟ್ಟು ತಗೊಂಡ್ ಬಂದ್ಬಿಡೋಣ. ಆಯ್ತಪ್ಪ. ಏಯ್ ಅಮೂಲ್ಯ, ಹಲೋ. ಸ್ವೀಟ್ ಆಗಿದ್ದಿಲ್ಲನೆ? ಸ್ವಲ್ಪ ಉಪ್ಪು ಮೆಣಸು ಹಾಕಿದ್ರೆ ಚೆನ್ನಾಗಿರೋದು. ಏನು ಬೇಡವಾ? ಸ್ವಲ್ಪ ಲೈಟಾಗಿ ಕರತ್ತೆ. ಸುಮ್ಮನೆ ಇರ್ರಿ, ತಗೊಳ್ಳೆ. ಬಸರಿ, ಇದೆ. ಹಲೋ. ಏಯ್ ಅಲ್ಲ ಕಣೆ, ವಯಸ್ಸಾಗಿದೆ ಅಂತ ಉಪ್ಪು ಖಾರ ನಿಲ್ಲಿಸ್ಬಿಡು ಅಂತೇಳಿ ನೀನು. ಅದೆಲ್ಲ ರೀ. ವಿಚಿತ್ರ ಪಾರ್ಟಿ ಇದು. ಫೋನಲ್ಲಿ ಮಾತಾಡ್ತಿದ್ದೀನಿ ಅವ್ರು ಕೂಡ ಜ್ಞಾನ ಇರೋದಿಲ್ಲ.
ಏನು ಮದರ್ ಇಂಡಿಯಾ ನನ್ನನ್ನು ಸಾಯ್ಸೋಕೆ ಟ್ರೈ ಮಾಡಿದಾಗೆ ವೇದಾಂತ್ ಬಂದೇನಪ್ಪ ನಾನು ನಿಂಗೆ ಕುಡಿಯೋಕೆ ಏನಾದರೂ ತೊಗೊಂಬರ್ತೀನಿ ನೀರು. ಸರಿ. ತಪ್ಪಿಸ್ಕೊಬಿಟ್ಲು. ಅಣ್ಣ ಸ್ವಲ್ಪ ಲೇಟಾಗಿ ಬರಬೇಕಿತ್ತು. ಏನು ಇಬ್ರು ಎಲ್ಲಿಗೆ ಹೋಗಿದ್ರಿ? ಇಬ್ರು ಅವರ ಜೊತೆಲೇ ಹೋಗ್ತೀರಾ? ಜೊತೆಲಿ ವಾಪಸ್ ಬರ್ತೀರಾ? ಅಣ್ಣ ತಮ್ಮಂದ್ರು ಅಂದಮೇಲೆ ಜೊತೆಗೆ ಇರಬೇಕು ಅಲ್ವಾ ಅಗ್ರಜ? ಹೌದು. ಅದು ಸರಿ, ಎಲ್ಲಿ ಹೋಗಿದ್ರಿ? ಅದು ಸುಮ್ಮನೆ ಸುತ್ತಾಡ್ಕೊಂಬರಕ್ಕೆ ಹೊರಗಡೆ ಹೋಗಿದ್ವಿ ಅಷ್ಟೇ. ಧ್ರುವ ನಾನು ಹೊರಗಡೆ ಹೋಗಿ ಎಷ್ಟೊಂದು ದಿನ ಆಯ್ತಲ್ಲ, ಇವನು ಹೋಗಿ ಬರೋಣ ಅಂತ ಅಂದ. ದಟ್ಸ್ ವೈ. ಪಾರ್ಟಿ ಮಾಡೋದಕ್ಕೆ ಹೋಗಿದ್ರಾ? ಒಬ್ರು ಫುಲ್ ಆದ್ರೆ ಇನ್ನೊಬ್ರು ಸಪೋರ್ಟ್ ಇರಲಿ ಅಂತ. ಪರವಾಗಿಲ್ಲ, ನಾಟ್ ಬ್ಯಾಡ್. ಅಷ್ಟಾದ್ರೂ ಸೆನ್ಸಿಬಿಲಿಟಿ ಇದೆಯಲ್ಲ, ಥ್ಯಾಂಕ್ ಗಾಡ್. ಅಗ್ರಜ ನೀನು ಹೇಳಿದ ರೈಟ್. ಮೊದಲು ಯಾವಾಗಲೂ ನನ್ನ ಮತ್ತಲ್ಲೇ ಇರ್ತಿದ್ದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಈ ಸುವಾಸಿನಿ ಉದ್ದೇಶ ಗೊತ್ತಾದ ಮೇಲೆ ಮತ್ತೆಲ್ಲ ಹೇಳ್ದೋಯ್ತು. ಬೈದ್ರೆ ಇನ್ವಿಟೇಷನ್ಸ್ ಎಲ್ಲ ರೆಡಿ ಆಗಿದೆ. ಗೆಸ್ಟ್ ಲಿಸ್ಟ್ ಎಲ್ಲ ರೆಡಿ ಮಾಡಿದ್ದೀರಾ ಹೇಗೆ? ಆಮೇಲೆ ತುಂಬಾ ಟೈಮ್ ಇದೆ, ಲಾಸ್ಟಲ್ಲಿ ನೋಡ್ಕೊಳ್ಳೋಣ ಅಂತ ಟೈಮ್ ವೇಸ್ಟ್ ಮಾಡ್ಬಿಡಿ. ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಟೈಮ್ ಕಡಿಮೆ ಇದೆ. ಲಾಸ್ಟಲ್ಲೆಲ್ಲ ಮಾಡ್ತೀವಿ ಅಂತ ಹೋದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಸರಿ ಅಗ್ರಜ, ಅದನ್ನ ನಾವು ನೋಡ್ಕೊಳ್ತೀವಿ. ಯು ಡೋಂಟ್ ವರಿ. ಬೈ ದ ವೇ, ಅಪ್ಪ ಕೂಡ ಕೇಳ್ತಿದ್ರು ಗೆಸ್ಟ್ ಲಿಸ್ಟ್ ರೆಡಿ ಆಗಿದೆಯಾ ಅಂತ. ಅವ್ರ ಮುಂದೆ ದಿನ ಬಿಟ್ಕೊಡೋದಕ್ಕೆ ನನ್ನ ಮನಸ್ಸಾಗಲಿಲ್ಲ. ಅದಕ್ಕೆ ವಿಕ್ರಾಂತ್ ಎಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾನೆ, ಅವನೇ ನೋಡ್ಕೋತಿದ್ದಾನೆ ಅಂತ ಹೇಗೋ ಮ್ಯಾನೇಜ್ ಮಾಡಿದ್ದೀನಿ. ಬಟ್ ವಿಕ್ರಾಂತ್, ಪ್ರತಿ ಸಲ ನಾನು ಹೀಗೆ ಮಾಡೋದಕ್ಕಾಗಲ್ಲ. ಯಾವಾಗಲೂ ನಿನ್ನ ವಿಷಯನ ಸಪೋರ್ಟ್ ಮಾಡ್ತಾನೆ ಇದ್ರೆ ಅಪ್ಪ ನನ್ನ ಮೇಲೆ ತಪ್ಪು ತಿಳ್ಕೊತಾರೆ. ನೀನು ಯಾವಾಗಲೂ ಅವನ್ನ ಸಪೋರ್ಟ್ ಮಾಡ್ತೀಯಾ, ಅವ್ನಿಗೆ ರೆಸ್ಪಾನ್ಸಿಬಿಲಿಟಿ ಯಾವಾಗ ಬರುತ್ತೆ ಹೇಳು ಅಂತ ನನಗೆ ಬೈತಾರೆ. ನಾವು ಚಿಕ್ಕವರಿದ್ದಾಗಿಂದ ನಮ್ಗೆ ಅಪ್ಪನ ಸ್ಥಾನ ತುಂಬಿದೋ ನೀನು ಅಗ್ರಜ. ನೀನು ನನಗಪ್ಪ, ಅಣ್ಣ, ಫ್ರೆಂಡ್, ವೆಲ್ ವಿಷರ್ ಎಲ್ಲನೂ ಹೌದು. ನಿನ್ನ ಋಣನ 7 ಜನ್ಮ ಎದ್ದು ಬಂದರೂ ತೀರ್ಸೋಕ್ಕಾಗಲ್ಲ. ನೀನಿಲ್ಲ ಅಂದರೆ ನಾವು ಯಾರೂ ಇಲ್ಲ. ವಿಕ್ರಾಂತ್, ಯಾಕೋ ಕಣ್ಣಲ್ಲಿ ನೀರು? ಅಯ್ಯೋ ಓಕೆ. ಏನಿಲ್ಲ ಅಗ್ರಜ, ನಿನ್ನ ಮದುವೆ ಆಗ್ತಿದೆಯಲ್ಲ ಅದಕ್ಕೆ ಸ್ವಲ್ಪ ಎಮೋಷನಲ್ ಆದೆ ಅಷ್ಟೇ, ಏನಿಲ್ಲ. ಆನಂದ ಬಾಷ್ಪ. ಮದುವೆ ಆದ್ಮೇಲೆ ಅಮೂಲ್ಯ ಈ ಮನೆಗೆ ಬರ್ತಾಳೆ. ನಾನು ಇಲ್ಲಿಂದ ಎಲ್ಲೂ ಹೋಗ್ತಿಲ್ಲ. ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿ ಇಲ್ಲೇ ಇರ್ತೀವಿ. ಓಕೆ, ಚಿಯರ್. ಧ್ರುವ, ಇನ್ಮೇಲಿಂದ ಸುಹಾಸಿನಿ ವಿರುದ್ಧ ನಮ್ಮ ವಾರ್ ಸ್ಟಾರ್ಟ್ ಆಗುತ್ತೆ. ಅವಳ ಗೆಲ್ಲೋಗ್ಬಿಡ್ಬಾರ್ದು, ಅವಳು ಬರೀ ಸೋಲ್ಬೇಕು. ಎಸ್ ವಿಕಿ, ಇನ್ನು ತಡ ಮಾಡಬಾರ್ದು. ಆದರೆ ನಾವು ಡೈಲಿ ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಅದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿರಬೇಕು. ಅವಳು ಕ್ರಿಮಿನಲ್ಗಿಂತ ಕ್ರಿಮಿನಲ್ಲು. ನಮ್ಮ ಹಿಂದೆ ಯಾವುದಾದ್ರೂ ನಾಯಿನ ಬಿಟ್ಟಿರ್ತಾಳೆ ಟ್ರ್ಯಾಕ್ ಮಾಡೋಕ್ಕೆ. ನಮ್ಮ ಮುಂದಿನ ಹೆಜ್ಜೆ ಅವಳಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ನಮ್ಮನ್ನು ತುಳಿದಾಕಿ ಅವಳು ಮುಂದೆ ಹೋಗ್ತಾಳೆ. ಯು ಆರ್ ರೈಟ್ ವಿಕಿ. ಗಣಪತಿ ಬಪ್ಪ ಮಂಗಳಮೂರ್ತಿ ಚಿಕ್ಕರಲೆದ್ದ ಏನ್ರಪ್ಪ ಗಣೇಶನ್ ಮೂರ್ತಿ ತರೋದಕ್ಕೆ ಇಷ್ಟೊತ್ತು ಮಾಡಿದ್ರ? ಅಯ್ಯೋ ಅಜ್ಜಿ, ಹೆವಿ ರಶ್ ಇತ್ತು. ಸೈಕಲ್ ಗ್ಯಾಪಲ್ಲಿ ಹೋಗಿ ತಗೊಂಬರೋಣ ಅಂತ ಅಂದ್ರೆ ಕೊರೋನಾ ಭಯ ಬೇರೆ. ಗೊತ್ತಿದ್ರೆ ನಾವು ಯಾಕೆ ತಪ್ಪು ಮಾಡಬೇಕು ಅಂತ ಆರಾಮಾಗಿ ಸೇಫಾಗಿ ತಗೊಂಬಂದ್ವಿ. ಸರಿನಪ್ಪ, ಮೂರ್ತಿನ ತಗೊಂಡೋಗಿ ಒಳಗಡೆ ಇಡಿ. ಅಜ್ಜಿ, ಗಣೇಶ ಬಂದದಲ್ವಾ, ಪೂಜೆ ಶುರು ಮಾಡೋಣ. ಅಯ್ಯೋ ಇರಮ್ಮ, ಅಗ್ರಜ ಬರ್ತಿದ್ದಾನೆ, ಜೊತೆಗೆ ಇನ್ವಿಟೇಷನ್ ತಗೊಂಡ್ಬರ್ತಿದ್ದಾನೆ. ಇನ್ವಿಟೇಷನ್ ಪೂಜೆ ಜೊತೆ ಈ ಪೂಜೆನೂ ಆಗ್ಬೇಕು. ಇನ್ನೊಂದು ವಿಷಯ ಗೊತ್ತಾ? ಅಮ್ಮು, ಪರಿಯಮ್ಮ, ಮಂಜು ಅಕ್ಕ ಕೂಡ ಬರ್ತಿದಾರಂತೆ. ವಾವ್, ಸೂಪರ್. ಹಾಗಾದ್ರೆ ಇವತ್ತು ನಮ್ಮ ಸ್ಪೆಷಲ್ ಪೂಜೆ. ಸರಿ, ಗಣೇಶನ್ ತಗೊಂಡೋಗಿ ಒಳಗಡೆ ಇಡಿ, ನಾನು ಅಲಂಕಾರ ರೆಡಿ ಮಾಡ್ಬಿಡ್ತೀನಿ. ಸರಿ ಬರೋಣ, ರೆಡಿ ಅಣ್ಣ. ಗಣಪತಿ ಬಪ್ಪ ಯಾವ
ಸಂಭ್ರಮ ನಡಿಬಾರ್ದು ಅನ್ಕೊಂಡಿದ್ನೋ ಅದೆಲ್ಲ ನಡೀತಾ ಇದೆ. ಆದ್ರೆ ನಾನ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ನೋ ಯಾವುದು ನಡೀತಾ ಇಲ್ಲ. ಅಮೂಲ್ಯ ಇಲ್ಲಿ ಸೊಸೆಯಾಗಿ ಬರಬಾರ್ದು.